ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಏನು ಗೊತ್ತಾ, ಫಿಟ್ನೆಸ್ ಇಂಪಾರ್ಟೆಂಟಾ? ಸೊ ಫಿಟ್ನೆಸ್ ಯೂಸ್ ಆಗುತ್ತಾ? ಸೊ ಫಿಟ್ನೆಸ್ಸಿಂದ ತುಂಬ ಮಿತ್ತಿದೆ. ಫಿಟ್ಟಾಗಿರ್ಬೇಕಾ, ಫಿಟ್ಟಾಗಿರಲೇಬೇಕಾ, ನಮಗೆ ಟೈಮೇ ಇಲ್ಲ. ತುಂಬ ಜನ ಕ್ವಶನ್ ಹಾಕೋದೇನಂದರೆ, ಫಿಟ್ನೆಸ್ ಇಂಪಾರ್ಟೆಂಟಾ, ಜಿಮ್ಗೆ ಹೋಗಲೇಬೇಕಾ, ಜಿಮ್ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ವಾ? ಸೊ ನಾನು 24 hours ಕೆಲಸ ಮಾಡ್ತೀನಿ, ಕಷ್ಟಪಟ್ಟು ಓದ್ತಾ ಇದ್ದೀನಿ ಬ್ರೋ. ಸೊ ನನಗೆ ಟೈಮೇ ಇಲ್ಲ, ಹೆಂಗೆ ನಾನು ಫಿಟ್ಟಾಗಿರಬೇಕು? ಸೊ ಫಿಟ್ನೆಸ್ಸಲ್ಲಿ ಫುಡ್ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? ಸೊ ಫಿಟ್ನೆಸ್ಸಲ್ಲಿ ಫುಡ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ? ಫುಡ್ ಬಗ್ಗೆ ತುಂಬ ಜನ ನೆಗೆಟಿವ್ ಇದೆ. ಸೊ ಏನು ತಿನ್ನಬೇಕು, ಏನು? ಸೊ ಆ್ಯಂಡ್ ಓವರ್ ಆಲ್ ನನ್ನ ಒಪಿನಿಯನ್ ಏನು ಅದನ್ನು ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಜನ ಚಾನಲ್ನ ಸಪೋರ್ಟ್ ಮಾಡ್ತಾ ಇಲ್ಲ, ವಿಡಿಯೋ ನೋಡಿ ಹಾಗೆ ಹೋಗ್ಬಿಡ್ತಿದ್ದಾರೆ. ಸೊ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದರು, ತುಂಬ ವೀಡಿಯೋಸ್ನ ನೋಡ್ತಿದ್ದಾರೆ ಅಂದರೆ ನನಗೊಂದು ಖುಷಿ. ಡೀಪಾಗಿ ರಿಸರ್ಚ್ ಮಾಡಬೇಕು, ಒಳ್ಳೊಳ್ಳೆ ಪಾಯಿಂಟ್ಸ್ ನಿಜ ತೆಗಿಬೇಕು, ತುಂಬ ಜನಕ್ಕೆ ಶೇರ್ ಮಾಡಬೇಕು ನಮ್ಮ ನಾಲೆಜ್ನ ಅಂತ. ಸೊ ಹಾಗಾದ್ರಿಂದ ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಗ್ರೋ ಆಗೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಫಿಟ್ನೆಸ್ ಇಂಪಾರ್ಟೆಂಟಾ? ಸೊ ಫಿಟ್ಟಾಗಿರಬೇಕಾ ಮನುಷ್ಯ ಅಲ್ವಾ? ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫಿಟ್ನೆಸ್ ಏನು ಇಂಪಾರ್ಟೆಂಟಾ? ಎಸ್, ಫಿಟ್ಟಾಗಿರೋದು ಇಂಪಾರ್ಟೆಂಟ್. ಯಾಕಂದರೆ ಸೊ ಒಬ್ಬ ಮನುಷ್ಯನಿಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದಿರುತ್ತೆ ಸುತ್ತ. ಸೊ ಅವ್ನು ಕಾನ್ಫಿಡೆಂಟ್ ಆಗಿರ್ಬೇಕಂದ್ರೆ ಫಸ್ಟ್ ಏನಿರಬೇಕು, ಅವ್ನು ಫಿಟ್ಟಾಗಿರಬೇಕು. ಸೊ ಫಿಟ್ಟಾಗಿದ್ದರೆ ಏನು ಬೇಕಾದ್ರೂ ಮಾಡಬಲ್ಲ, ಯಾವುದೇ ಸಿಚುವೇಶನಿಂದ ಒಳ್ಳೆ ಡಿಸಿಷನ್ನ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಫಿಟ್ಟಾಗಿರಬೇಕು. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಫಿಟ್ಟಾಗಿದ್ದರೆ ಯಾವುದೇ ಬಟ್ಟೆ ಹಾಕ್ರಿ ಟೈಟಾಗಿ ಪರ್ಫೆಕ್ಟಾಗಿ ಫಿಟ್ಟಾಗಿ ಹೋಗುತ್ತೆ. ಮತ್ತು ಹೋಗಿ ಸ್ಟಿಚ್ಚಿಂಗು ಅದು ಇದು ಖರ್ಚು ಪರ್ಚು ಏನಿಲ್ವಲ್ಲ, ಆರಾಮಾಗಿ ಬಟ್ಟೆ ಹಾಕ್ಬೋದು. ಸೊ ಎರಡು. ಮೂರನೇದು ಬಂದು, 4 ಜನದ ಮಧ್ಯದಲ್ಲಿ ಮಾತಾಡ್ತಿದ್ರೆ ನೀನು ಫಿಟ್ಟಾಗಿದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಿನ್ನ ಮಾತಲ್ಲಿ. ಸೊ ನೀನು ಯಾವತ್ತೂ ಭಯ ಆಗಲ್ಲ. ಸೊ ಫಿಟ್ನೆಸ್ ಆಗಿದ್ದರೆ ಇನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಹೆಲ್ತಿಯಾಗಿರ್ತೀಯ. ಸೊ ಯಾಕೆ ಗೊತ್ತಾ? ಸೊ ನಿನ್ನ ಎಫೆಕ್ಟಿವ್ ಟೈಮಲ್ಲಿ ನೀನು ಅನ್ಹೆಲ್ತಿಯಾಗಿ ಆರೋಗ್ಯನ ಕೆಡಿಸ್ಕೊಂಡು ಹೋಗ್ತಿದ್ರೆ, ಸೊ ಯಾರ್ದು ಮೈನಸ್ ಪಾಯಿಂಟ್? ಸೊ ನಿಂದೆ ಅಲ್ವಾ? ಸೊ ಹಾಗಾದ್ರಿಂದ ಫಿಟ್ಟಾಗಿರೋದು ವೆರಿ ಇಂಪಾರ್ಟೆಂಟ್. ಸೊ ಫಿಟ್ನೆಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಬಂದು, ಜಿಮ್ಗೆ ಹೋಗಲೇಬೇಕಾ? ಸೊ ಜಿಮ್ಗೆ ಹೋದ್ರೆ ಮಾತ್ರ ನಾವು ಫಿಟ್ಟಾಗಿ ಇರ್ತೀವಾ? ಅದು ಡಿಪೆಂಡ್ಸ್. ಈಗ ತುಂಬ ಜನಕ್ಕೆ ತಿಂಗಳಿಗೆ ಜಿಮ್ಗೆ ಎಷ್ಟಾಗುತ್ತೆ? 700 ರೂಪಾಯಿಂದ 1000 ರೂಪಾಯಿ ಆಗುತ್ತೆ. ಸೊ ತಿಂಗಳಿಗೆ ಬಿರಿಯಾನಿ ಎಷ್ಟು ತಿಂತೀವಿ? 1000ದಿಂದ 2000 ಹೇಳೋಕ್ಕಾಗಲ್ಲ. ಸೊ ಹಾಗಾದ್ರಿಂದ 700 ರೂಪಾಯಿ ಖರ್ಚು ಮಾಡಿದ್ರು ತಪ್ಪಿಲ್ವಲ್ಲ. ಬಟ್ ಎಕ್ವಿಪ್ಮೆಂಟ್ ಜೊತೆ ನಾನು ಟ್ರೈನ್ ಆಗ್ತೀನಿ, ಪ್ರಾಪರ್ ಡಿಸಿಪ್ಲಿನ್ ಮಾಡ್ತೀನಿ ಅಂದರೆ ಜಿಮ್ ಹೋಗಿ. ಇಲ್ಲ ಅಂತಂದರೆ ಬೇರೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಏನಿದ್ದಾರೆ. ಒಂದು ಬಂದು ನೀವು ಫಸ್ಟ್ ಪಾಯಿಂಟ್, ಸೊ ಈಗ ಜಿಮ್ ಬೇಡ. ಎರಡನೇದು ಬಂದು ರನ್ನಿಂಗ್. ಸೊ ಪ್ರತಿಯೊಬ್ಬರು ಮನೆ ಪಕ್ಕದಲ್ಲೋ ಆ ಕಡೆ ಈ ಕಡೆನೋ ಎಲ್ಲೋ ಅಂತ ಗ್ರೌಂಡ್ ಇರುತ್ತಲ್ವಾ, ಡೈಲಿ ರನ್ನಿಂಗ್ ಮಾಡಿ. ಸೊ ಅಥವಾ ಡೈಲಿ ವಾಕ್ ಮಾಡಿ. ಇಲ್ಲ ಅಂತಂದರೆ ಯೋಗ ಮಾಡಿ. ಸೊ ಯೋಗ ಅನ್ನೋದು ನಿಮ್ಮ ಮೆಡಿಟೇಷನ್, ಯೋಗ ಮತ್ತು ಮೆಡಿಟೇಷನ್ ಎರಡು ಮಿಕ್ಸ್ ಮಾಡಬೇಕು. ಸೊ ನಿಮ್ಮ ದೇಹನ ಪರ್ಫೆಕ್ಟ್ ಇರುತ್ತೆ, ನಿಮ್ಮ ಮೈಂಡ್ ಕೂಡ ಪರ್ಫೆಕ್ಟ್ ಇರುತ್ತೆ. ಸೊ ಹಾಗಾದ್ರಿಂದ ಆಲ್ಟರ್ನೇಟಿವ್ ಇದ್ದಾವೆ, ಹುಡುಕಬೇಕು, ಕೆಲಸ ಮಾಡಬೇಕು. ಆಯಿತಾ? ಹುಡುಕಬೇಕು, ಆ ಕೆಲಸ ಅದ್ರ ಪ್ರಕಾರ ನಿಮ್ಮ ಡೇ ರೂಟೀನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾದ್ರಿಂದ ಜಿಮ್ಗೆ ಹೋಗ್ಬೇಕಾ? ನಿಮಗೆ ಬಿಟ್ಟಿತ್ತು. ಬಾಡಿ ಚೆನ್ನಾಗಿರಬೇಕು, ಫಿಟ್ಟಾಗಿರಬೇಕು, ಬಟ್ಟೆ ಹಾಕಬೇಕು ಅಂತಂದರೆ ಜಿಮ್ ಹೋಗಿ. ಇಲ್ಲ ನಾನು ನಾರ್ಮಲ್ ಫಿಟ್ಟಾಗಿರಬೇಕು, ಹೆಲ್ತಿಯಾಗಿರ್ಬೇಕಂತಂದರೆ ಆಲ್ಟರ್ನೇಟಿವ್ ಆಪ್ಷನ್ಸ್ನ ಚೂಸ್ ಮಾಡ್ಕೊಳ್ಳಿ. ಸೊ ಇನ್ನು ಮೂರನೇ ಪಾಯಿಂಟ್ ಬಂದು, ಫಿಟ್ನೆಸ್ನ ರೆಗ್ಯುಲರಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಬ್ರೋ. ನಾನು 20 ಅವರ್ ಓದ್ತೀನಿ ಬ್ರೋ. ಸೊ ಬ್ರೋ ನಾನು 18 ಅವರ್ ಓದ್ತೀನಿ. ಸೊ ನಾನು 20 ಅವರ್ ಕೆಲಸ ಮಾಡ್ತೀನಿ IT ಸೆಕ್ಟರಲ್ಲಿ. ಇನ್ನು ಹುಡುಗಿ ಇರ್ಬೋದು, ನಮ್ಮ ಮನೆ ಕೆಲಸ ಜಾಸ್ತಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಓನ್ಲಿ ಹುಡುಗರಿಗಂತಲ್ಲ, ಎಲ್ಲರಿಗೂ. ಸೊ ಹುಡುಗಿರಂತೂ ಸೊ ನನ್ನ ಮನೆ ಕೆಲಸ ಅದು ಇದು, ಸೊ ಎಲ್ಲ ಸೈಡ್ಗೆ ಇಡಬೇಕು. ಸೊ ನಿಮಗೆ 24 ಗಂಟೆ ಟೈಮ್ ಇರುತ್ತಲ್ಲಪ್ಪ. 24 ಗಂಟೆಯಲ್ಲಿ 10 ಅವರ್ ನೀವು ಮಲ್ಕೊಂಡ್ರೆ ರೆಸ್ಟ್ 14 ಗಂಟೆ ಏನು ಮಾಡ್ತಾಯಿದ್ದೀರಾ? ಸೊ ಅದರಲ್ಲಿ ಒಂದು 2 ಅವರ್ ಊಟ ತಿಂಡಿ ಸ್ನಾನ ಎಲ್ಲ ತೆಗಿಯೋಲ್ಲ. ಓಕೆನಾ? ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದೀರಿ. ಸೊ ಊಟ ತಿಂಡಿ ಎಲ್ಲ ಸೈಡ್ ತೆಗಿಯೋಲ್ಲ. ಸೊ ರೆಸ್ಟ್ 12 ಅವರ್ ಏನು ಮಾಡ್ತಾ ಇದೀವಿ ಒಂದು ದಿನದಲ್ಲಿ? ವೆರಿ ವೆರಿ ಇಂಪಾರ್ಟೆಂಟ್. 12 ರೆಸ್ಟ್ 12 ಅವರ್ಸ್ ಏನು ಮಾಡ್ತಾ ಇದೀವಿ? ಸೊ ಟೈಮ್ ಇಲ್ಲ ಅಂದರೆ ಎಲ್ಲರಿಗೂ ಒಂದೇ ಟೈಮ್. ಬೇರೆಯವ್ರು ಜಿಮ್ ಮಾಡ್ತಿಲ್ವಾ, ಬೇರೆಯವ್ರು ವರ್ಕೌಟ್ ಮಾಡ್ತಿಲ್ವಾ, ಬೇರೆಯವ್ರು ಫಿಟ್ಟಾಗಿಲ್ವಾ, ನೀವು ಫಿಟ್ಟಾಗಿರ್ಬೋದು. ಸೊ ನೀವು ಪ್ರಾಪರಾಗಿ ಥಿಂಕ್ ಮಾಡಬೇಕು. ಸೊ ಡೈಲಿ 1 to 2 ಅವರ್ಸ್ ಟೈಮ್ ಕೊಡ್ರಿ ಫಿಟ್ನೆಸ್ಗೆ. ಅದು ಎಷ್ಟು ಯೂಸ್ ಆಗುತ್ತೆ ಅಂತಂದರೆ, ಯಾರು ವರ್ಕೌಟ್ ಮಾಡ್ತೀರೋ ಅವ್ರಿಗೆ ಗೊತ್ತು. ಯಾಕೆ ಗೊತ್ತಾ? ಫಿಟ್ಟಾಗಿದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ. ಆಯಿತಾ? ಚೆನ್ನಾಗಿ ಕಾನ್ಫಿಡೆಂಟ್ ಆಗಿರ್ತೀರಾ, ಮತ್ತು ಯಾವುದೇ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣ್ತೀರಾ. ಇನ್ನು ಮೂರನೇದು ಬಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀರಾ. ಸೊ ಇಷ್ಟು ಪ್ಲಸ್ ಪಾಯಿಂಟ್ ಇದೆ ಫಿಟ್ಟಾಗಿರಬೇಕು ಅನ್ನೋದ್ರಿಂದ. ಸೊ ಹಾಗಾದ್ರಿಂದ ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು, ಸೊ ಬ್ರೋ ಫಿಟ್ಟಾಗೇನೋ ಇದ್ದೀನಿ, ಜಿಮ್ಗೆ ಹೋಗ್ತಾ ಇದ್ದೀನಿ, ರನ್ನಿಂಗ್ ಮಾಡ್ತಾ ಇದ್ದೀನಿ, ನಾರ್ಮಲ್ ಬಿರಿಯಾನಿ ತಿನ್ನೋದಾ, ಇಲ್ಲ ಅಂತಂದರೆ ಎಣ್ಣೆ ಬಜ್ಜಿ ಬೋಂಡ ತಿನ್ನೋದಾ?
ಬಜ್ಜಿ ಬೋಂಡ ತಿಂದರೆ ಯೂಸ್ ಆಗುತ್ತಾ? ಸೊ ಫುಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಬಾಡಿ ಪರ್ಫೆಕ್ಟಾಗಿ ವರ್ಕೌಟ್ ಮಾಡಿದ್ಮೇಲೆ ಅದು ರಿಕವರಿ ಸ್ಟೇಜ್ ಅಂತ ಇರುತ್ತೆ. ಸೊ ರಿಕವರಿ ಸ್ಟೇಜಲ್ಲಿ ರಿಕವರಿ ಆಗಬೇಕಂದ್ರೆ ಫುಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಫುಡ್ನ ನೀವು ಡೈಲಿ ಬಿರಿಯಾನಿ, ಎಣ್ಣೆ ಜಿಡ್ಡು, ಅದು ಬಿಟ್ಟು ಇನ್ನೇನಿದೆ, ಸ್ವೀಟು, ಇವೆಲ್ಲ ಜಾಸ್ತಿ ತಿನ್ಕೊಂಡು ಹೋದರೆ ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು ತೊಗೊಂಡೋಗಿ ಅದು ಗುಂಡಿಗೆ ಹಾಕ್ತಂಗೆ ಅಷ್ಟೇ, ಬಿಟ್ಟರೆ ಅದರಿಂದ ಯೂಸಸ್ ಏನೂ ಇಲ್ಲ. ಸೊ ಹಾಗಾದ್ರಿಂದ ಫುಡ್ಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಫುಡ್ ಯಾವ ಥರ ಮೇಂಟೈನ್ ಮಾಡ್ಕೋಬೇಕು ಬಜೆಟಲ್ಲಿ ಮತ್ತೆ. ಸೊ ಬ್ರೋ ನನ್ನ ಹತ್ರ ದುಡ್ಡಿಲ್ಲ ಬ್ರೋ, ಎಲ್ಲ ಸೇರಿಸಿ ಹೇಳ್ತಿರೋದು. ಎಲ್ಲರಿಗೂ ಬಜೆಟ್ ಎಷ್ಟಿರುತ್ತೆ ಅದರಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಈಗಿನ ಲಾಸ್ಟ್ ವೀಡಿಯೋದಲ್ಲಿ ಓಟ್ಸ್ ಮೀಲ್ ಯಾವ ಥರ ಮಾಡ್ಕೋಬೋದು, ಯಾಕಂದರೆ ನಿಮಗೆ 30 grams ಆಫ್ ಪ್ರೋಟೀನ್ ಅಲ್ಲೇ ಸಿಗುತ್ತೆ. ಈಸಿಯಾಗಿ ಬಾಡಿ ರಿಕವರಿ ಆಗೋಕ್ಕೆ ಫಸ್ಟ್ ಮೀಲ್ ಆ್ಯಂಡ್ ದ ಬೆಸ್ಟ್ ಮೀಲ್ ಫಾರ್ ಬ್ರೇಕ್ಫಾಸ್ಟ್ಗೆ ವೀಡಿಯೋ ಮಾಡಿದ್ದೀನಿ, ಬೇಕಿದ್ರೆ ವೀಡಿಯೋನ ನೋಡಿ. ಸೊ ಲಾಸ್ಟಲ್ಲಿ ಹಾಕ್ತೀನಿ. ಸೊ ಅದಾದಮೇಲೆ ಅದು ಬಿಟ್ಟು ಬೇರೆ ಫುಡ್ ಏನೇನು ಬೇಕು ಜಿಮ್ಗೆ, ಸೊ ಅದನ್ನು ನಾನು ಪ್ರಾಪರಾಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಈ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾದ್ರಿಂದ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ವರ್ಕೌಟ್ ಮಾಡದೇ ಹೋದ್ರೂ ಸೈಡ್ಗಿಡಿ, ನಾರ್ಮಲ್ ವಾಕ್ ಮಾಡಿದ್ರೂ ಸಾಕು, ಬಟ್ ಫುಡ್ನ ಪ್ರಾಪರಾಗಿ ಕಂಟ್ರೋಲ್ ಮಾಡಿ. ಸೊ ಯಾಕಂದರೆ ಏಜ್ ಇದ್ದಾಗ ದೇಹ ಪರ್ಫೆಕ್ಟ್ ಆಗಿರುತ್ತೆ. ಇತ್ತು ಅಂದ್ಬಿಟ್ಟು ಅದು ಇದು ಎಲ್ಲ ತುಂಬಿಟ್ರೆ ಏಜ್ ಆಗ್ತಾ ಹೋಗ್ಬಿಡ್ತೀರ ಸೈಡ್ಗೆ. ಸೊ ಹಾಗಾದ್ರಿಂದ ಎಲ್ಲರ ಜೊತೆ ನಾವು ಕಾಂಪಿಟೇಟ್ ಮಾಡಬೇಕಂದ್ರೆ ಫುಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಈಗ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಜ್ಜಿ ಇದ್ರು, ಸೊ ನಮ್ಮ ಅಪ್ಪವ್ರ ಫ್ಯಾಮಿಲಿ ಕಡೆ. ಸೊ ಅವರು ಇನಿಷಿಯಲ್ ಸ್ಟೇಜಲ್ಲಿ ಏನು ಫುಡ್ ಕೊಟ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸೊ ಅವ್ರ ಏಜ್ 97ವರೆಗೂ ಪರ್ಫೆಕ್ಟಾಗಿದ್ರು ಬ್ರೋ. ನೀವು ನಂಬ್ತಿರಲ್ವ, 97ವರೆಗೂ ಪರ್ಫೆಕ್ಟಾಗಿದ್ರು. ಅಂದರೆ ಯಾವ ನೋವಿಲ್ಲ, ನಾರ್ಮಲ್ ನಡೀತಾರೆ, ಮಾತಾಡ್ತಾರೆ. ಯಾಕೆ? ಬಿಕಾಸ್ ಫಸ್ಟ್ 25 ಇಯರ್ಸಲ್ಲಿ ಯಾವ ಥರ ಫುಡ್ ಕೊಟ್ಟಿದ್ರು ಅದು ರೆಸ್ಟ್ 90 ಇಯರ್ಸ್ ಮೈಂಟೈನ್ ಆಗುತ್ತೆ. ಸೊ ಹಾಗಾದ್ರಿಂದ ನೀವು 25 ಇಯರ್ಸವರು 22 ಇಯರ್ಸಲ್ಲಿ ಯಾರು ನೋಡ್ತಿದ್ರೆ ಸೊ ಫುಡ್ನ ಕೇರ್ಫುಲ್ಲಾಗಿ ತೊಗೊಳ್ಳಿ. ಏಜ್ ಆಗಿರೋರು ಯಾರಾದರೂ ನೋಡ್ತಿದ್ರೆ, ಓಕೆನಾ. ಸೊ ವರ್ಕಿಂಗ್ ಪ್ರೊಫೆಷ್ನಲ್ ವುಮೆನ್ ಯಾರಾದರೂ ನೋಡ್ತಿದ್ರೆ ಇರೋ ಫುಡ್ನ ಡಯೆಟಾಗಿ ಕಂಟ್ರೋಲ್ ಮಾಡಿ. ಸೊ ಡಯೆಟಲ್ಲಿ ಪ್ರಾಪರ್ ಫುಡ್ನ ಕಂಟ್ರೋಲ್ ಮಾಡಿದ್ರೆ ದೇಹ ಕೂಡ ಕರಗುತ್ತೆ. ಸೊ ಇದು ಜಿಮ್ ಮಾಡ್ತಿರೋ ತುಂಬ ಜನ ಗೊತ್ತಿರ್ಬೋದು. ಸೊ ನೆಕ್ಸ್ಟ್ ವೀಡಿಯೋಸ್ನ ಫುಡ್ ಯಾವ ಥರ ತೊಗೋಬೇಕು, ಯಾವ ಫುಡ್ನ ಅವಾಯ್ಡ್ ಮಾಡಬೇಕು. ಸೊ ಆ ಫುಡ್ನ ಅವಾಯ್ಡ್ ಮಾಡಿದ್ರೆ ನಾನು ಹೆಲ್ತಿಯಾಗಿರ್ತೀನಿ, ಖುಷಿಯಾಗಿರ್ಬೋದು. ಸೊ ಯಾವುದೇ ಹಾಸ್ಪಿಟ್ಲು ಮೆಟ್ಲೆ ಹತ್ತದಂಗೆ ಆರಾಮಾಗಿರ್ಬೋದು. ಸೊ ಅದರ ಟಿಪ್ಸ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ನನ್ನ ಒಪಿನಿಯನ್, ಫಿಟ್ಟಾಗಿರಬೇಕು. ಹೌದು, ಫಿಟ್ಟಾಗಿದ್ದರೆ ನಿಮ್ಮ ಮೈಂಡ್ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. 24/7 ನೀವು ಯಾವಾಗ ಎದ್ದು ಆ್ಯಕ್ಟ್ ಮಾಡೋ ಸಿಚುವೇಶನ್ ಇರುತ್ತೆ. ನೆಕ್ಸ್ಟ್ ನೀವು ಯಾವುದೇ ಸ್ಟೇಟ್ಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ಫಿಟ್ಟಾಗಿದ್ದರೆ ನೀವು ಆರಾಮಾಗಿ ಜೀವನ ಮಾಡ್ಬೋದು. ಯಾಕಂದರೆ ಸೊ ಈಗ ನಾನು ನಾರ್ಮಲಾಗಿ ಕರ್ನಾಟಕದಲ್ಲಿ ಇದ್ದೀನಿ ಅಂದ್ಕೊಳ್ಳಿ, ಕರ್ನಾಟಕದಲ್ಲಿ ಒಂದು ಫುಡ್ಗೆ ನಾನು ಒಂದು ಫುಡ್ಗೆ ನಾನು ಸೆಟ್ ಆಗಿಬಿಟ್ಟಿದ್ದೀನಿ. ಬೇರೆ ಸ್ಟೇಟ್ಗೆ ಹೋದೆ, ಬೇರೆ ಕಂಟ್ರಿಗೆ ಹೋದೆ, ಫುಡ್ಡು ಸೆಟ್ ಆಗಲ್ಲ. ಸೊ ಹಾಗಾದ್ರಿಂದ ಪ್ರಾಪರ್ ಡಯಟ್ ಫಾಲೋ ಮಾಡಿ. ಈಗ ನಾನು ನನ್ನ ವೀಡಿಯೋನ ಫಾಲೋ ಮಾಡ್ಕೊಂಡು ನೀವು ನೋಡ್ಕೊಬನ್ನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವ ಥರ ಫುಡ್ನ ತೊಗೋಬೇಕು ಅಂತ ಹೇಳ್ತೀನಿ. ಸೊ ನೀವು ಅದನ್ನೇ ತೊಗೊಳ್ಳಿ. ಇಡೀ ದೇಶದಲ್ಲಿ ಯಾವ ಮೂಲೆಗೆ ಹೋದರೂ ಅದೇ ಫುಡ್ ತೊಗೊಳ್ಳಿ, ಆರಾಮಾಗೆ ಹೆಲ್ತಿಗೆ ಪರ್ಫೆಕ್ಟಾಗಿರ್ತೀರ, ಅದಕ್ಕೆ ನಾನು ಗ್ಯಾರಂಟಿ. ಓಕೆನಾ. ಸೊ ಫಿಟ್ನೆಸ್ ರಿಲೇಟೆಡ್ ಏನೇ ಇಶ್ಯೂ ಇದ್ರೂ ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಡಿಸ್ಕಸ್ ಮಾಡೋದ. ಏನಪ್ಪ ತುಂಬ ಜನ ಬ್ರೋ ನೀವು ಡಾಕ್ಟ್ರಾ ಹೇಳ್ಬಿಡ್ತಾ ಇದ್ದೀರಾ. ಡಾಕ್ಟ್ರಿಗೆ ಏನೂ ಹೇಳಲ್ಲ ಆಯಿತಾ. ಡಾಕ್ಟ್ರಿಗೆ ಏನು ಬೇಕು ಹೇಳ್ರಿ, ಹಾಸ್ಪಿಟ್ಲಿಗೆ ಹೋಗಬೇಕು, ಸೊ ಬರಬೇಕು ನನ್ನ ಹತ್ರ ಪೇಷಂಟು, ಮೆಡಿಸಿನ್ ತೊಗೊಂಡು ಹೋಗ್ಬೇಕಷ್ಟೇ. ಸೊ ಅದನ್ನು ಫಾಲೋ ಮಾಡಿ ಇದನ್ನು ಫಾಲೋ ಮಾಡಿ ಅಂತ ಹೇಳೋರು ತುಂಬ ಕಡಿಮೆ. ಹೇಳಿದ್ರು ಅವ್ರ ವೀಡಿಯೋನ ಯಾರೂ ನೋಡ್ತಿಲ್ಲ. ಸೊ ಹಾಗಾದ್ರಿಂದ ನಾವು ರಿಸರ್ಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ನಾನೇ ಒಂದು ಪ್ಲಸ್ ಪಾಯಿಂಟ್, ಯಾಕಂದರೆ ನಾನು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಹತ್ತತ್ರ 8 ವರ್ಷದಿಂದ ನಾನು ವರ್ಕೌಟು, ರನ್ನಿಂಗು, ಅದು ಇದು ಅಂತ ಸಪ್ರೇಟಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರಾಪರಾಗಿ ಫುಡ್ ತೊಗೋತೀನಿ. ಒಂದೊಂದು ಟೈಮಲ್ಲಿ ಸಿಚುವೇಶನ್ ಫುಡ್ ತೊಗೊಳಕ್ಕಾಗಲಿಲ್ಲ, ಹೊರಗಡೆ ಫುಡ್ ಕೂಡ ಅವಾಯ್ಡ್ ಮಾಡಬೇಕು. ಆದಷ್ಟು ಮನೆಯಲ್ಲಿರಿ. ಹೊರಗಡೆ ಹೋದ್ರು ಯಾವ ಫುಡ್ ತೊಗೊಂಡ್ರೆ ನಿಮಗೆ ಎಫೆಕ್ಟ್ ಆಗಲ್ಲ, ಸೊ ಆ ಥರ ಫುಡ್ನೇ ನಾನು ತೊಗೊಳ್ಳೋದು. ಸೊ ಅದನ್ನು ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಸೊ ನನ್ನ ಒಪಿನಿಯನ್ ಪ್ರಕಾರ ಫಿಟ್ಟಾಗಿರೋದು ಇಂಪಾರ್ಟೆಂಟ್. ಫಿಟ್ಟಾಗಿಲ್ಲದೆ ಹೋದರೆ ಬಾಡಿ ಯಾರನ್ನ ಬೇರೆ ನೋಡಿ ಕಂಪೇರ್ ಮಾಡೋದು ಎಲ್ಲ ಇರ್ತೀರ, ಬೇಡ ಅವೆಲ್ಲ ಬಿಟ್ಟಾಗದ. ಬೇರೆಯವ್ರ ಕಂಪ್ಯಾರಿಸನ್ ನಥಿಂಗ್, ಬಿಟ್ಟಾಗಬೇಕು. ಸೊ ನನಗೆ ನಾನೇ ಕಂಪ್ಯಾರಿಸನ್, ನನಗೆ ನಾನೇ ಕಾಂಪಿಟೇಷನ್, ನನಗೆ ನಾನೇ ಏನಂತಾರೆ ಮಾರ್ಗದರ್ಶನ. ಸೊ ಹಾಗಾದ್ರಿಂದ ನೀವು ನಿಮ್ಮ ಮೇಲೆ ಟೈಮ್ ಕೊಟ್ಕೊಂಡು ನಿಮಗೆ ನೀವು ರೆಸ್ಪೆಕ್ಟ್ ಮಾಡ್ಕೊಂಡು ಹೋದರೆ ಸೊ ನೀವು ಬೇರೆ ರೆಸ್ಪೆಕ್ಟ್ ಮಾಡ್ದಂಗೆ, ಆ್ಯಂಡ್ ನಿಮ್ಮ ಕೆಲಸಕ್ಕೂ ನೀವು ರೆಸ್ಪೆಕ್ಟ್ ಮಾಡ್ದಂಗೆ. ಸೊ ಹಾಗಾದ್ರಿಂದ ಫಿಟ್ಟಾಗಿರೋದು ಇಂಪಾರ್ಟೆಂಟ್ ನನ್ನ ಒಪಿನಿಯನ್. ಸೊ ಓವರಾಲ್ ಆಗಿ ಪ್ರಾಪರ್ ಡಯೆಟ್ನ ಫಾಲೋ ಮಾಡಿ. ಸೊ ಮುಂದಿನ ವೀಡಿಯೋಸಲ್ಲಿ ಪ್ರಾಪರ್ ಡಯಟ್ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ವೀಡಿಯೋದಲ್ಲಿ ಕೊಡ್ತೀನಿ. ನೋಡಿಕೊಂಡು ಚಾನಲ್ನ ಫಾಲೋ ಮಾಡ್ಕೊಂಡು ಬನ್ನಿ. ಸೊ ಬೆಳೆಯೋರ್ಗೂ ಸಪೋರ್ಟ್ ಮಾಡಿ. ಸೊ ತುಂಬ ಜನ ಸಪೋರ್ಟ್ ಮಾಡಿದ್ರೆ ಹಾಗೆ ಹೋಗ್ಬಿಡ್ತಿದ್ದಾರೆ ವೀಡಿಯೋ ನೋಡಿ. ಸೊ ಎಲ್ಲರಿಗೂ ಸರಿ, ಹುಡುಗರು ಇರ್ಬೋದು, ಒಂದು ಮಾರ್ಗದರ್ಶನವಾಗಿ ತೊಗೊಳ್ಳಿ. ವೀಡಿಯೋ ಮಾಡ್ತಿದ್ದಾರೆ ಖುಷಿಯಾಗಿ, ಆ್ಯಪಿಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ದಾರೆ ಅಂತ ಹೇಳ್ರಿ. ಓಕೆನಾ. ಸೊ ಹಾಗಾದ್ರಿಂದ ಸಪೋರ್ಟ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಹೊಸ ವೀಡಿಯೋ ಬಂತು ಅಂದರೆ ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಸೊ ಹಾಗಾದ್ರಿಂದ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಸಿಗೋದಾ. ನಮಸ್ಕಾರ.